ಹೀಗೆ ಖುಷಿ ಖುಷಿಯಾಗಿ ಎಲ್ಲರೂ ಸೇರಿ ಸಿಂಚನನ್ ಸೀಮಂತನ ಮಾಡಿದ್ರೆ ಇನ್ನೂ ಖುಷಿಯಾಗತ್ತೆ. ಅತ್ತೆ, ನಿಮ್ಮ ಮಗ ಸೀಮಂತನ ತುಂಬ ಗ್ರ್ಯಾಂಡಾಗಿ ಮಾಡೋಣ ಅಂತಲೇ ಹೇಳಿದ್ರು. ನಾನೇ ಹೇಳಿದೆ ಅಷ್ಟೊಂದಲ್ಲಿ ಯಾಕೆ ಖರ್ಚು ಮಾಡಬೇಕು, ಪರವಾಗಿಲ್ಲ ಬೇಡ ಅಂತಲೇ ಹೇಳಿದೆ ಅಲ್ವಾ ಹರಿ? ಅಲ್ಲಮ್ಮ, ಅವನಾಗೆ ಮಾಡ್ತೀನಿ ಅಂತ ಹೇಳ್ತಿರುವಾಗ ನೀನು ಯಾಕೆ ಬೇಡ ಅಂತೀಯ? ಅಪ್ಪ ಆಗ್ತಾ ಇದ್ದಾನೆ, ಮಾಡ್ಲಿ ಬಿಡು, ಮಾಡಪ್ಪ. ಮಾಡೋದೆ ದುಡ್ಡು ಬಂದ್ರೆ. ಇಷ್ಟು ಖುಷಿಯಾಗಿರೋ ಕಾರಣ ನಮ್ಮ ವೀಣಾ. ಚೆಲ್ಲಾಪಿಲಿ ಆಗಿದ್ದ ಸಂಸಾರನ ಒಂದು ಮಾಡಿದ್ದು ಅವಳೆ. ಅಲ್ಲಮ್ಮ ವೀಣಾ, ಇಷ್ಟೆಲ್ಲ ಖರ್ಚು ಮಾಡಿ ಷಷ್ಠಿ ಪೂರ್ತಿ ಮಾಡೋ ಬದಲು ಇವ್ರ ಹುಟ್ಟದಬ್ಬನ ಸುಮಾರಾಗಿ ಮಾಡ್ಬೋದಾಗಿತ್ತಲ್ಲಮ್ಮ. ಅತ್ತೆ, ನಾನೇ ಆಗಿದ್ದಿದ್ರೆ ಬರೀ ಮಾವನ ಹುಟ್ಟಿದಬ್ಬ ಮಾತ್ರ ಮಾಡಿರ್ತಿದ್ದೆ. ಆದರೆ ಈ ವಿಶೇಷ ದಿನನ ಇನ್ನಷ್ಟು ವಿಶೇಷ ಮಾಡೋಣ ಅಂತ ಹೇಳಿದ್ದೆ ಬೇರೆಯವರು. ಬೇರೆಯವರ? ಯಾರದ್ಕೆ ಅದು? ಹೇಳಮ್ಮ ವೀಣಾ, ಷಷ್ಠಿ ಪೂರ್ತಿ ಮಾಡು ಅಂತ ನಿನಗೆ ಯಾರು ಹೇಳಿದ್ದು? ನಾನೇ ಲಕ್ಷ್ಮಿ. ಚೆನ್ನಾಗಿದೆ ಮಗಳೇ. ಅಳಿ ಅಂದ್ರೆ ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಬಾವ. ನಿಮ್ಮ ಮದುವೆ ಆದ ದಿನ ನಾನು ತುಂಬ ನೋಯಿಸ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನೋಡಿ, ನೀವು ದೊಡ್ಡವರು, ಕ್ಷಮೆ ಕೇಳಬಾರ್ದು. ಅದು ನಮಗೆ ಶ್ರೇಯಸ್ಸಲ್ಲ. ನಿಮ್ಮ ಆಶೀರ್ವಾದ ನಮಗಿದ್ರೆ ಸಾಕು ಲಕ್ಷ್ಮಿ. ಅಳಿ ಅಂದರೆ ನಿಮ್ಮದು ತುಂಬ ದೊಡ್ಡ ಮನಸ್ಸು ಅಳಿ. ಮದುವೆ ಆಗಿ ಬಂದಾಗ ನಿಮ್ಮೊಬ್ರಿಗೂ ಆಶೀರ್ವಾದ ಮಾಡಬೇಕಾಗಿತ್ತು. ಆದರೆ ಅವಮಾನ ಮಾಡಿ ಕಳಿಸಿದ ಪಾಪಿ ನಾನು. ಆ ಪಾಪಕ್ಕೆ ಇಷ್ಟು ವರ್ಷ ನೋವು ಅನುಭವಿಸ್ತಾ ಇದ್ದೀನಿ. ಅಪ್ಪ, ಯಾಕೆ ಈ ಥರ ಮಾತಾಡ್ತಾ ಇದ್ದೀರಾ? ಅವತ್ತು ನೀವು ಮಾಡಿದ್ದು ಅವಮಾನನೋ ಏನೋ ನನಗೆ ಗೊತ್ತಿಲ್ಲ. ಆದರೆ ಅವತ್ತು ನೀವು ಆ ಥರ ನಡ್ಕೊಂಡಿದ್ದಕ್ಕೆ ತಾನೆ ನಮ್ಮಿಬ್ರಿಗೂ ನಾವು ಬದುಕಬೇಕು, ಬಾಡಿ ತೋರಿಸ್ಬೇಕು ಅನ್ನೋ ಛಲ ಬಂತು. ಅಮ್ಮ, ಈ ನಿಮ್ಮ ಪ್ರೀತಿನೇ ನಮ್ಮ ತಾತನ ಕಟ್ಟಾಕಿರೋದು. ಆಗ ನಿಮ್ಮ ಮದುವೆ ನೋಡೋಕ್ಕಾಗಿಲ್ಲ ಅಂತ ಬೇಜಾರಿದೆ. ಆದರೆ ಅಂಕಲ್ ಬರ್ಡೇ ದಿನಾನೇ ಇದನ್ನೆಲ್ಲ ಮಾಡಬೇಕು ಅಂತ ಹೇಳ್ಬಿಟ್ಟು ಇಷ್ಟು ಕಷ್ಟಪಟ್ಟಿದ್ದಾರೆ. ಯಾಕೆ ಎಲ್ರು ಹೀಗೆ ನೋಡ್ತಾ ಇದ್ದೀರಾ? ಸಂತು, ಹರೀಶ, ಭಾವನಾ, ವೆಂಕಿ, ಇವರು ನಮ್ಮಪ್ಪ, ನಿಮ್ಮ ತಾತ. ಅಮ್ಮ, ಏನ್ ಹೇಳ್ತಿದ್ಯಾ? ಇಷ್ಟು ದಿನ ನನಗೆ ಯಾರೂ ಇಲ್ಲ ಅಂತ ಹೇಳ್ತಿದ್ದೆ.
ನಿನಗೊಂದು ತವ್ರ ಮನೆ ಇದೆ ಅಂತ ನಮಗೆ ಯಾಕಮ್ಮ ಹೇಳಲಿಲ್ಲ? ಹೇಳೋಂಥ ಪರಿಸ್ಥಿತಿ ಬಂದಿರಲಿಲ್ಲ. ಆದರೆ ಇವತ್ತು ಆ ಸಂದರ್ಭ ಬಂದಿದೆ. ಎಲ್ರಿಗೂ ಹೇಳ್ತೀನಿ ಕೇಳಿ. ನಾನು ನಿಮ್ಮಪ್ಪ ಕಾಲೇಜಲ್ಲಿದ್ದಾಗಲೇ ಒಬ್ರನ್ನೊಬ್ರು ಪ್ರೀತಿಸಿದ್ವಿ. ಮನೇಲಿ ಹೇಳ್ದೆ ಮದುವೆನೂ ಮಾಡ್ಕೊಂಡ್ವಿ. ಮದುವೆ ಮಾಡಿಕೊಂಡು ನಮ್ಮ ತಂದೆ ಮುಂದೆ ಹೋದಾಗ ನಮ್ಮ ತಂದೆ ನನ್ನ ಮದುವೆನ ಒಪ್ಕೊಳ್ಳಿಲ್ಲ. ನಿಮ್ಮ ಅಪ್ಪಂಗೆ ಅವಮಾನ ಮಾಡಿ ಮನೆಯಿಂದ ಆಚೆ ಕಳಿಸ್ಬಿಟ್ರು. ಅವನೊಂದು ಒದ್ದ ಆಚೆ ದಬ್ಲ. ನಾವು ಅವತ್ತೇ ತೀರ್ಮಾನ ಮಾಡಿದ್ವಿ, ನಮ್ಮ ಕಾಲ ಮೇಲೆ ನಾವು ನಿಂತು ಒಂದು ಸ್ವಂತ ಮನೆನ ಕಟ್ಕೊಂಡು ಅದಕ್ಕೆ ಲಕ್ಷ್ಮೀ ನಿವಾಸ ಅಂತ ಹೆಸರಿಟ್ಟ ಮೇಲೇ ಆ ಮನೆಗೆ ಕಾಲಿಡಬೇಕು ಅಂತ. ಅವತ್ತಿನ ದಿವಸನೇ ನಿಮ್ಮೆಲ್ರಿಗೂ ಈ ವಿಷಯನ ಹೇಳಬೇಕು ಅಂತಿದ್ವಿ. ಆದರೆ ಇವತ್ತು ಈ ರೀತಿ ನಿಮ್ಮ ಮುಂದೆ ಎಲ್ಲ ಇದನ್ನು ಹೇಳೋ ಹಾಗಾಯಿತು. ನನಗಪ್ಪ ಮಾತ್ರ ಅಲ್ಲ, ನನಗೊಬ್ಬ ಅಣ್ಣ, ಅತ್ತಿಗೆ, ಅವನ ಮಗನೂ ಇದ್ದಾನೆ. ವೀಣಾ, ನಮ್ಮ ಅತ್ತಿಗೆನ ನೀನು ನೋಡಿದ್ಯಾ? ನಾನು ನೋಡಿದ್ದೀನಾ? ಅದೇ ವೀಣಾ, ನಮ್ಮ ಮನೆಗೆ ಯಾವಾಗಲೂ ನನ್ನ ಗೆಳತಿ ಅಂತ ಹೇಳ್ಕೊಂಡು ಬರ್ತಿದ್ರಲ್ಲ, ಲಲಿತಾ, ಅವರೇ ನಮ್ಮ ಅತ್ತಿಗೆ. ವೀಣಾ, ಲಕ್ಷ್ಮಿ ಬರೋದು ತಡ ಆಗುತ್ತಾ? ಇಲ್ಲ ಇಲ್ಲ, ಅವ್ರು ಆಗಲೇ ಹೋಗಿದ್ದಾರೆ. ಇನ್ನೇನು ಬರೋ ಹೊತ್ತಾಯ್ತು. ನಮ್ಮ ಲಕ್ಷ್ಮಿ ದೇವಸ್ಥಾನಕ್ಕೆ ಹೋದರೆ ಅಲ್ಲೇ ಇದ್ಬಿಡ್ತಾಳೆ. ಅವಳು ಮೊದಲಿಂದನೂ ಹಾಗೇನೆ. ಅತ್ತೆ, ಅದೇ ತೀರ್ ಹೋದ್ರಲ್ಲ, ಅವರೇನಾ? ಹೌದಮ್ಮ ಬೇಡ. ನಿಮ್ಮತ್ತೆ ತವ್ರ ಮನೆಯಿಂದ ದೂರ ಇದ್ರು, ಅವ್ರು ಮಾತ್ರ ನಿಮ್ಮ ಅತ್ತೆನ ತುಂಬ ಮನಸ್ಸಿಗೆ ಹಚ್ಕೊಂಡ್ಬಿಟ್ಟಿದ್ರು. ಒಂದಿನ ನಮ್ಮ ಮನೆಗೆ ಬಂದು ನೀವು ನಮ್ಮ ಮನೆಗೆ ಬರಲೇಬೇಕು ಅಂತ ತುಂಬ ಹಠ ಮಾಡಿದ್ರು. ಇನ್ಯಾವತ್ತೂ ನಾನು ನಿಮ್ಮನ್ನು ಏನೂ ಕೇಳಲ್ಲ. ಇದೊಂದು ಆಸೆನ ನೆರವೇರಿಸ್ಕೊಡಿ. ಒಬ್ಬ ತಂಗಿಯಾಗಿ ಅಣ್ಣನ ಮನೆ ಕರಿತಾ ಇದ್ದೀನಿ. ದಯವಿಟ್ಟು ಈ ತಂಗಿ ಮನೆಗೆ ಬನ್ನಿ ಅಣ್ಣ. ನಿಮ್ಮ ದಾರಿ ಕಾಯ್ತಾ ಇರ್ತೀನಿ. ನಾವು ಅವ್ರ ಹಠಕ್ಕೆ ಮನಸ್ಸೋತು ಅವ್ರನ್ನ ನೋಡೋಣ ಅಂತ ಅವ್ರ ಮನೆಗೆ ಹೋದ್ರೆ ಅವತ್ತೇ ಅವರು ನಮ್ಮನ್ನೆಲ್ಲ ಬಿಟ್ಟು ದೂರ ಹೋಗ್ಬಿಟ್ಟಿದ್ರಮ್ಮ. ಅತ್ತೆ, ದಯವಿಟ್ಟು ಕ್ಷಮಿಸಿ ಅತ್ತೆ. ಅವ್ರು ನಿಮ್ಮ ಅತ್ತಿಗೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ನೀವು ಲಲಿತಮ್ಮನ ನೆನೆಸ್ಕೊಂಡು ಅತ್ತಾಗೆಲ್ಲ ನಾನು ಅನ್ಕೋತಿದ್ದೆ ಅತ್ತೆ ಯಾಕೆ ಇಷ್ಟೊಂದು ಅಳ್ತಿದ್ದಾರೆ ಅಂತ. ಆದರೆ ಅದಕ್ಕೆ ನಿಜವಾದ ಕಾರಣ ಏನು ಅಂತ ನನಗೀಗ ಗೊತ್ತಾಯ್ತು ಅತ್ತೆ. ಎಲ್ಲ ನನ್ನ ಹಣೆ ಬರನಮ್ಮ. ನಮ್ಮೆಲ್ಲರೂ ಒಟ್ಟು ಮಾಡಬೇಕು ಅಂತಿದ್ದ ನಮ್ಮ ಅತ್ತಿಗೆ ನಮ್ಮಿಂದ ದೂರ ಆಗ್ಬಿಟ್ರು. ಆದರೆ ಆ ದೇವ್ರು ನನ್ನ ಕೈ ಬಿಡಲಿಲ್ಲ. ಇವತ್ತು ನಮ್ಮ ಅಪ್ಪನ ರೂಪದಲ್ಲಿ ನಾವೆಲ್ಲ ಒಂದಾಗ್ತಾ ಇದೀವಿ. ಲಕ್ಷ್ಮೀ